ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲನೆವಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು ಹನುಮತ್ ಜಯಂತಿ. ವಾಯುದೇವರು ಹನುಮಂತ ಅವತಾರವನ್ನು ತೆಗೆದುಕೊಂಡಂತಹ ದಿವಸ. ತ್ರೇತಾಯುಗದಲ್ಲಿ ಹನುಮಂತನ ಅವತಾರವನ್ನು ತೆಗೆದುಕೊಂಡು ರಾಮಚಂದ್ರ ದೇವರ ಸೇವೆಯನ್ನು ಮಾಡಿದಂತಹ ದಿವಸ. ಅಂತಹ ವಾಯುದೇವರ ಒಂದು ಕೀರ್ತನೆಯನ್ನು ಹೇಳಬೇಕು ಅಂತ ಇದ್ದೇನೆ. ವಿಜಯದಾಸರು ಬರೆದಿರುವಂಥದ್ದು. ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ಪವನ. ಶ್ರವಣವೇ ಮೊದಲಾದ ನವವಿಧ ಭಕುತಿ ಅಥವಾ ಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ. ಹೇಮ ಕಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ. ಕಾಮಾದಿ ವರ್ಗರಹಿತ ವ್ಯೋಮಾದೆ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜದೂತ. ರಾಮಚಂದ್ರನ ನಿಜದೂತ. ಯಾಮ ಯಾಮಕ್ಕೆ ನಿನ್ನಾರಾಧಿಪುದಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರ ಮತಿಯನ್ನು ನಿರ್ಮಾಣಿಪುದು ಪವಮಾನ. ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ. ದುರ್ಜನವನ ಕುಠಾರ. ನಿರ್ಜರಮಣಿ ದಯಪಾರ ವಾರ ಉದಾರ ಸಜ್ಜನ ರಘ ಪರಿಹಾರ. ಸಜ್ಜನ ರಘ ಪರಿಹಾರ. ಅರ್ಜುನ ಗೊಲಿದೊಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ. ಹೆಜ್ಜೆ ಹೆಜ್ಜೆಗೆ ನಿನ್ನ ಅಬ್ಜ ಪಾದದ ಧೂಳಿ ಮೂರ್ಜಗದಲ್ಲಿ ಭವವರ್ಜಿತ ನೆನೆಸೋ ಪವಮಾನ. ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಆನಂದ ಭಾರತಿ ರಮಣ. ಆನಂದ ಭಾರತಿ ರಮಣ. ನೀನೇ ಶರ್ವಾದಿ ಗೀರ್ವಾಣ ಆದ್ಯರಿಗೆ ಜ್ಞಾನಧನ ಪಾಲಿಪವರೇಣ್ಯ. ಜ್ಞಾನಧನ ಪಾಲಿಪವರೇಣ್ಯ. ನಾನು ನಿರುತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗರ್ಪಿಸಿದೆನು. ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನುಪ್ರಕಾಶ ಪವಮಾನ. ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ಪವನ. ವಿಜಯದಾಸರು ಮೂರು ನುಡಿ ಹಾಡಿನಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಪವಮಾನ ಅಂತ ಇದ್ದಾರೆ. ಅತ್ಯಂತ ಪವಿತ್ರರಾದವರೇ, ಹೇ ವಾಯುದೇವರೇ, ಜಗಕ್ಕೆ ಪ್ರಾಣದಾಯಕರು. ವಾಯುದೇವರಿದ್ದರೆ ಜಗತ್ತಿದೆ. ವಾಯುದೇವರಿದ್ದರೆ ಜಗತ್ತಲ್ಲಿ ನಡೆಯೋದೇ ಇಲ್ಲ. ಜಗತ್ತಿಗೆ ಪ್ರಾಣದಾಯಕರಾಗಿರುವಂತಹ ಸಂಕರುಷಣ ಸರ್ವರನ್ನು ಆಕರ್ಷಿಸಿಕೊಂಡಿದ್ದಾರೆ. ಅಂತಹ ನೀವು ಭವಭಯಾರಣ್ಯ ದಹನ. ಸಂಸಾರ ಭವ ಅಂದರೆ ಸಂಸಾರ ಅನ್ನುವಂತಹ ಭಯಂಕರವಾಗಿರುವಂತಹ ಆ ಅರಣ್ಯಕ್ಕೆ ನೀವು ಹೇಗಿದ್ದೀರಿ ಅಂದರೆ ನಿಮ್ಮ ಅನುಗ್ರಹ ಆಯಿತು ಅಂದರೆ ಆ ಅರಣ್ಯ ಸುಟ್ಟು ಹೋಗುತ್ತೆ ಅಧ್ಯಕ್ಷರು. ಅಂತಹ ನಿಮಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ವಾಯುದೇವರೇ. ಶ್ರವಣವೇ ಮೊದಲಾದ ನವವಿಧ ಭಕುತಿಯ ಶ್ರವಣ ಮನನ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನ ವಂದನ ದಾಸ್ಯ ಸಖ್ಯ ಆತ್ಮನಿವೇದನ ಅಂಥೇಳಿ ಈ ನವವಿಧ ಭಕುತಿಯನ್ನು ತವಕದಿಂದಲೇ ಕೊಡು. ತಕ್ಷಣದಲ್ಲಿ ಕೊಡಪ್ಪ, ಆಮೇಲೆ ಈಗೇನು ಅನ್ಬೇಡ. ಮೊದಲೇ ನಾನಿದು
ನೀವು ಆಮೇಲೆ ಈಮೇಲೆ ಅಂತಂದ್ರೆ ಆಗೋದೇ ಇಲ್ಲ. ತಕ್ಷಣದಲ್ಲಿ ಕೊಟ್ಟು ಕವಿ ಜನಪ್ರಿಯ ಜೀವೋತ್ತಮರಾಗಿರುವಂತಹ ಜ್ಞಾನಿಗಳಿಗೆ ಪ್ರೀತ್ಯಾಸ್ಪದರಾಗಿರುವಂತಹ ಹೇ ವಾಯುದೇವರೇ ಅನುಗ್ರಹ ಮಾಡ್ರಪ್ಪ. ಹೇಮ ಕಚ್ಚೂಟ ಉಪವೀಪ್ತ ಧರಿಪ ಮಾರುತ ಕಾಮಾದಿ ವರ್ಗರಹಿತ. ನೀವು ಹೇಗಿದ್ದೀರಿ ಅಂತಂದರೆ ಒಳ್ಳೆ ಪೀತಾಂಬರವನ್ನು ಧರಿಸಿದ್ದೀರಿ, ಜನಿವಾರವನ್ನು ಹಾಕ್ಕೊಂಡಿದ್ದೀರಿ. ವಾಯುದೇವರೇ, ಮಾರುತರೇ ಅಂದರೆ ವಾಯುದೇವರೇ, ಕಾಮಾದಿ ವರ್ಗರಹಿತ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದ್ಯಾವುದು ನಿಮ್ಮ ಹತ್ರ ಇಲ್ಲವೇ ಇಲ್ಲ. ವ್ಯೋಮಾದಿ ಸರ್ವವ್ಯಾಪುತ, 14 ಲೋಕದಲ್ಲಿ ಸರ್ವತ್ರ ವ್ಯಾಪ್ತರಾಗಿದ್ದೀರಿ. ಸತತ ನಿರ್ಭೇತ, ಯಾರ ಅಂಜಿಕೆಯೂ ಇಲ್ಲ. ಅಂದರೆ ಪರಮಾತ್ಮನ ಅನುಗ್ರಹ ಅವ್ರ ಮೇಲೆ ಎಷ್ಟಿರ್ಬೇಕು ನೋಡಿ. ಪರಮಾತ್ಮನ ಅನುಗ್ರಹ ಅವ್ರ ಮೇಲೆ ಎಷ್ಟಿದೆ ಅಂತಂದರೆ ಯಾರಿಗೂ ಅಂಜೋದಿಲ್ಲ ಅವ್ರು. ಯಾವಾಗ ಅನಿಸ್ತಾನೆ ಮನುಷ್ಯ? ತಪ್ಪು ಮಾಡಿದ್ರೆ ಅನಿಸ್ತಾನೆ, ತಪ್ಪು ಮಾಡೀನಿ, ಯಾರು ನೋಡ್ತಾ ಇದ್ದಾರೆ ಅನ್ನೋ ಏನಾಗುತ್ತೆ ಅಂತ. ವಾಯುದೇವರಂಥದ್ದು ಇಲ್ಲೇ ಇಲ್ಲ. ಸರಿಯಾಗಿ ಧರ್ಮವನ್ನು ಉಪದೇಶ ಎಲ್ಲ ಮಾಡೋದೆಲ್ಲ ತಾವು ಮಾಡಿ ತೋರಿಸಿದ್ದಾರೆ. ಹನುಮಂತನಾಗಿ ಬ್ರಹ್ಮಚಾರಿ ಹೇಗಿರಬೇಕು ಅಂತ ತೋರಿಸ್ಕೊಟ್ರು. ಭೀಮಸೇನನಾಗಿ ಗೃಹಸ್ಥಾಶ್ರಮಿ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಮಧ್ವಾಚಾರ್ಯರಾಗಿ ಸನ್ಯಾಸಿಗಳು ಹೇಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಯಾವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದ್ಯಾವುದೂ ಇಲ್ಲವೇ. ಸರ್ವತ್ರ ವ್ಯಾಪ್ತರಾಗಿ, ವ್ಯೋಮಾದಿ ಸರ್ವವ್ಯಾಪ್ತ ಅಂತ ಹೇಳ್ತಾರೆ. 14 ಲೋಕದಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತರಾಗಿದ್ದಾರೆ. ಆಕಾಶದಲ್ಲಿದ್ದಾರೆ, ಕೆಳಗಿದ್ದಾರೆ, ಮೇಲೆ ಎಲ್ಲ ಕಡೆಗಿದ್ದಾರೆ. ಸತತ ನಿರ್ಭೇತ. ಅಂಜಿಕೆ ಯಾರಿಗಿರ್ತದ? ತಪ್ಪು ಮಾಡೋರಿಗೆ ಅಂಜಿಕೆ ಇರ್ತದೆ. ಯಾರು ನೋಡಿದ್ರೇನೋ, ಯಾರು ಮಾಡಿದ್ರೇನೋ, ಅವ್ರು ಮಾಡೋದೇ ಇಲ್ಲ. ಸತತ ನಿರ್ಭೀತರಾಗಿದ್ದಾರೆ. ಯಾರ ಅಂಜಿಕೆ ಅವರಿಗಿಲ್ಲ. 24 ಗಂಟೆ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಇರುವವರಿಗೆ ಯಾರ ಅಂಜಿಕೆ ಇರುತ್ತೆ? ರಾಮಚಂದ್ರನ ನಿಜದೂತ ನೋಡ್ರಿ. ರಾಮಾವತಾರ ಕಾಲದಲ್ಲಿ ವಾಯುದೇವರು ಹನುಮಂತನಾಗಿ ದೂತ ಹೇಗಿರಬೇಕು ಅಂತಲೂ ತೋರಿಸ್ಕೊಟ್ಟಿದ್ದಾರೆ. ರಾಜನ ದೂತ ಹೇಗಿರಬೇಕು ಅನ್ನುವುದನ್ನು ಅದಕ್ಕೆ ಹೇಳಿದ್ರು ನಿಜ ದೂತ ಅಂತ ಇದ್ದಾರೆ. ದೂತ ಹೇಗಿರಬೇಕು ಅಂತ ಹೇಳಿ ಸರಿಯಾಗಿ ತೋರಿಸಿಕೊಟ್ಟಿದ್ದಾರೆ. ಯಾಮಯಾಮಕ್ಕೆ ನಿನ್ನಾರಾಧಿಪುದಕ್ಕೆ ಪ್ರತಿ ಕ್ಷಣಕ್ಕೂ, ಯಾಮ ಅಂದರೆ 2.5 ತಾಸಿಗೆ ಒಂದು ಯಾಮ ಅಂತಾರೆ. 12 ಗಂಟೆ ವಾಯುದೇವರೇ ನಿಮ್ಮ ಆರಾಧನೆ ಮಾಡುವಂತಹ ನನಗೆ ಆಸೆ ಇದೆ. ಅದನ್ನೇ ನಾನು ಆಸೆ ಮಾಡ್ತಾಯಿದ್ದೆ. ಅದನ್ನು ನಾನು ಪ್ರತಿದಿನ ನನಗೆ ಅನುಗ್ರಹ ಮಾಡಿ. ಯಾಕೆ? ನಿಮ್ಮ ಅನುಗ್ರಹ ಆಯಿತು ಅಂದರೆ ಪರಮಾತ್ಮನ ಅನುಗ್ರಹ. ಪ್ರತಿ ಕ್ಷಣಕ್ಕೆ ನಾನು ನಿಮ್ಮ ಸ್ಮರಣೆ ಮಾಡ್ತಾ ಇರಬೇಕು. ಆಮೇಲೆ ನಿಮ್ಮ ಅಂತರ್ಗತ ಆ ಪರಮಾತ್ಮನ ಸ್ಮರಣೆ ಬರುತ್ತೆ. ಯಾಮಯಾಮಕ್ಕೆ ಅಂತಾರೆ. 2.5 ತಾಸಿಗೆ ಒಂದು ಯಾಮ ಅಂತ ಕರೀತಾರೆ. ಆ ಪ್ರತಿ ಕ್ಷಣಕ್ಕೆ ನಿಮ್ಮ ಸ್ಮರಣೆ ಬರುವಂತೆ, ನಿಮ್ಮ ಆರಾಧನೆ ಮಾಡುವಂತೆ ನಾನು ಇಚ್ಛೆ ಮಾಡ್ತಾ ಇದ್ದೇನೆ. ಅದನ್ನು ನನ್ನ ಮೇಲೆ ಅನುಗ್ರಹ ಮಾಡಿರಿ. ಒಂದು ದಿವಸ ಅಲ್ಲ, ಮತ್ತು ಪ್ರತಿದಿನ ಅಂತ ಇದ್ದಾರೆ. ಆ ರೀತಿಯಾಗಿ ನನ್ನ ಮೇಲೆ ಅನುಗ್ರಹ ಮಾಡಿ. ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ್ತ ಪಾಮರಮತಿಯನ್ನು ನಿರ್ಮಾಣಿತು. ನನ್ನ ಮನಸ್ಸಿಗೆ ಆ ಸುಖ ಸಮೂಹ ಬರಬೇಕಾಗಿದ್ದರೆ ನಿಮ್ಮ ಅನುಗ್ರಹ ಆಗಬೇಕು. ಆವಾಗಲೇ ಸುಖ ಸಿಕ್ಕತ್ತೆ. ಪಾಮರಮತಿ, ನಾನು ಸಾಮಾನ್ಯ ಮನುಷ್ಯ, ಅಜ್ಞಾನಿ. ಆ ಅಜ್ಞಾನಿಯನ್ನು ಸರಿಯಾದ ಮಾರ್ಗಕ್ಕೆ ಕರೆದುಕೊಂಡು ಹೋಗಿ ನನಗೆ ಆ ಪರಮಾತ್ಮನ ಅನುಗ್ರಹ ಆಗುವಂತೆ ಮಾಡ್ರಪ್ಪ ವಾಯುದೇವರೇ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ವಜ್ರ ಶರೀರ ಗಂಭೀರ,
ಎರಡನೇ ಅವತಾರ ವಾಯುದೇವರು, ಮೊದಲನೇ ಅವತಾರ ಹನುಮಂತನಾದರು. ದ್ವಾಪರ ಯುಗದಲ್ಲಿ ಎರಡನೇ ಅವತಾರ ತೆಗೆದುಕೊಂಡಿದ್ದಾರೆ, ಭೀಮಸೇನ ದೇವರಾಗಿದ್ದಾರೆ. ವಜ್ರ ಶರೀರ ಗಂಭೀರ. ಅವ್ರ ಶರೀರ ಹೇಗಿತ್ತು ಅಂದರೆ ವಜ್ರದಿಂದಲೂ ಹೊಡೆದ್ರೂ ಏನೂ ಆಗಬಾರ್ದು, ವಜ್ರದಂತಿತ್ತು. ಗಂಭೀರರಾಗಿದ್ದರು. ಹುಚ್ಚಚ್ಚಂಗ ಮಾತುಕತೆ ಹರಟೆ ಇಷ್ಟವಿಲ್ಲ. ಮುಕುಟಧರ, ತಲೆಯ ಮೇಲೆ ಕಿರೀಟವನ್ನು ಧರಿಸಿದ್ದಾರೆ. ದುರ್ಜನ ವನಕ್ಕೆ ಕುಠಾರದಂತಾರೆ. ದುರ್ಜನರ ವನಕ್ಕೆ, ಆ ಸಮೂಹಕ್ಕೆ, ಆ ಕಾಡಿಗೆ, ದುರ್ಜನರ ಅನ್ನುವಂತಹ ಕಾಡಿಗೆ ಒಳ್ಳೆ ಕುಠಾರದಂತಿದ್ದಾರಂತೆ. ಒಂದೇ ಕ್ಷಣದಲ್ಲೆಲ್ಲ ಕಡಿದು ಹಾಕ್ಬಿಡ್ತಾರೆ. ನಿರ್ಜರ ಮಣಿ ದಯಾಪಾರ. ನಿರ್ಜರರು ಅಂದರೆ ದೇವತೆಗಳು. ಮುಪ್ಪಿಲ್ಲದೆ ಇರುವಂತಹ ದೇವತೆಗಳಿಗೆ ನೀವು ಜೀವೋತ್ತಮರಾಗಿದ್ದೀರಿ, ಸ್ವಾಮಿಯಾಗಿದ್ದೀರಿ. ದಯಾಪಾರ, ಕರುಣಾ ಸಮುದ್ರರಾಗಿದ್ದೀರಿ, ಉದಾರ ಮನಸ್ಸಿನವರಾಗಿದ್ದೀರಿ. ಸಜ್ಜನರಗ ಪರಿಹಾರ, ಸಜ್ಜನರ ಪಾಪವನ್ನು ಪರಿಹಾರ ಮಾಡುವಂಥವ್ರು ನೀವು. ಅಂತಹ ಹೇ ಭೀಮಸೇನ ದೇವರೇ, ಅವತ್ತು ಅರ್ಜುನ ಒಲಿದೊಂದು ಧ್ವಜವಾನಿಸಿ ನಿಂತು ಅರ್ಜುನನ ಮೇಲೆ ಅನುಗ್ರಹ ಮಾಡುವುದಕ್ಕೋಸ್ಕರ ಆ ರಥದ ಧ್ವಜದಲ್ಲಿಯೇ ಕೂತಿದ್ರಿ. ರಥಕ್ಕೆ ಮೇಲೆ ಧ್ವಜ ಹಾಕಿರ್ತಾರೆ, ಆ ಧ್ವಜದಲ್ಲಿ ವಾಯುದೇವರು ಕೂತಿದ್ರು. ಮೂರ್ಜಗವರಿವಂತೆ ಗರ್ಜನೆ ಮಾಡಿದ್ರು. ಅಲ್ಲಿ ವಾಯುದೇವರು ಕುಳಿತು ಗರ್ಜನೆ ಮಾಡಿದರೆ ಆ ದುರ್ಯೋಧನ ಸೇನೆ ಅಂಜಿ ಓಡಿ ಹೋಗ್ಬಿಡ್ತಾರೆ. ದುರ್ಯೋಧನನು ಅಂಜಿ ಓಡೋದು. ಅಂಥ ಪರಿ ಗರ್ಜನೆ ಮಾಡಿದಾರಂತೆ ಅಲ್ಲಿ ಹನುಮಂತನಾಗಿ ಕೂತು ಧ್ವಜದಲ್ಲಿ. ಅಂತಹ ನಿಮ್ಮ ಹೆಜ್ಜೆ ಹೆಜ್ಜೆಗೆ ನಿನ್ನ ಅಬ್ಜಪಾದದ ಧೂಳೆ. ಪ್ರತಿ ಕ್ಷಣಕ್ಕೂ ನಿಮ್ಮ ಪಾದದ ಧೂಳೆ ನನ್ನ ತಲೆ ಮೇಲಿರುವಂತೆ ಮಾಡ್ರಪ್ಪ. ಆವಾಗಲೇ ನಾನು ಭವ, ಈ ಸಂಸಾರದ ಸಮುದ್ರದಿಂದ ದೂರಲಾಗ್ತೇನೆ. ವಾಯುದೇವರೇ ಅನುಗ್ರಹ ಮಾಡ್ರಪ್ಪ ನನ್ನ ಮೇಲೆ, ಅನುಗ್ರಹ ಮಾಡಿರಿ ಅಂತ ಹೇಳಿ ಬೇಡ್ಕೊತಾ ಇದ್ದೆ. ವಾಯುದೇವರ ಅನುಗ್ರಹ ಆದ್ರೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಇದೆಲ್ಲ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ. ವಾಯುದೇವರ ಅನುಗ್ರಹ ಬೇಕೇ ಬೇಕು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ರೂಪದಿಂದ ನಮ್ಮ ಶರೀರದಲ್ಲಿದ್ದಾರೆ, ಎಲ್ಲ ಜೀವಿಗಳ ಶರೀರದಲ್ಲಿ. ಪ್ರಾಣ ಶ್ವಾಸೋಚ್ಛ್ವಾಸ ರೂಪದಿಂದ, ಅಪಾನ ವಾಯು ರೂಪದಿಂದ ಇದ್ದು ಕೆಟ್ಟದನ್ನು ಕೆಳಗೆ ಹೋಗಿಸ್ತಾರೆ. ವ್ಯಾನ, ಉದಾನ, ಸಮಾನ, ಈ ರೀತಿಯಿಂದ ಇದ್ದು ನಮ್ಮ ದೇಹದನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆನಂದ, ಅವರ ಹೆಸರೇ ಆನಂದ. ಭಾರತೀ ರಮಣನಾಗಿರುವಂತಹ ಭಾರತೀ ದೇವಿಯ ಪತಿಯಾಗಿರುವಂತಹ ಈ ವಾಯುದೇವರೇ ಆನಂದದಾಯಕರು. ನೀನೇ ಶರ್ವಾದಿ ಗೀರ್ವಾಣ ಆದ್ಯರಿಗೆ, ನೀವೇ ಶರ್ವಾದಿ ಅಂದರೆ ಇಂದ್ರಾದಿ ದೇವತೆಗಳಿಗೆ ಜ್ಞಾನಧನವನ್ನು ಕೊಡುವಂಥವ್ರು. ಇಂದ್ರಾದಿ ದೇವತೆಗಳಿಗೆ, ಎಲ್ಲ ದೇವತೆಗಳಿಗೂ ಜ್ಞಾನವನ್ನು ಕೊಡುವಂಥವರು. ವರೇಣ್ಯ, ಜೀವೋತ್ತಮರಾಗಿದ್ದೀರಪ್ಪ ನೀವು. ನೋಡಿ, ಎಲ್ಲ ದೇವತೆಗಳು ಜ್ಞಾನವನ್ನು ಕೊಡುವಂಥವರು. ನಾನು ನಿರುತದಲ್ಲಿ ಏನೇನೆಸಗಿದೆ, ನಿತ್ಯದಲ್ಲಿಯೂ ಹಗಲು ರಾತ್ರಿ ಏನೇನು ಮಾನಸಾದಿ ಕರ್ಮ, ಮಾನಸಿಕವಾಗಿ ದೈಹಿಕವಾಗಿ ಏನೇನು ಕರ್ಮಗಳನ್ನ ಮಾಡಿದ್ದೇನೆ ಅದನ್ನು ವಾಯುದೇವರೇ ನಿಮ್ಗೆ ಅರ್ಪಿಸಿದ್ದೇನಪ್ಪ. ಅವರಿದ್ದರೆ ನಾವು ಕರ್ಮಗಳು ಮಾಡ್ತೀವಿ. ವಾಯುದೇವರು ನಮ್ಮಲ್ಲಿ ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದಾಗಲೇ ಮಾನಸಿಕ ಕರ್ಮ ದೈಹಿಕ ಕರ್ಮಗಳು ಮಾಡ್ತೇವೆ. ಆ ಎಲ್ಲ ಕರ್ಮಗಳನ್ನು ನಿಮಗೆ ಅರ್ಪಿಸಿದ್ದೇನೆ. ಅದಕ್ಕೆ ಏನೇ ಕರ್ಮ ಮಾಡಿದರೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀಪತಿ ಆಗಿರುವಂಥ ಪರಮಾತ್ಮನಿಗೆ ಅರ್ಪಿಸ್ತೇವೆ. ಪ್ರಾಣನಾಥ, ಪಂಚಪ್ರಾಣರಿಗೆ ಶ್ರೇಷ್ಠರಾಗಿರುವಂತಹ ಜೀವೋತ್ತಮರಾಗಿರುವಂತಹ ಹೇ ವಾಯುದೇವರೇ,
ಸಿರಿ ವಿಜಯ ವಿಠ್ಠಲ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನನ್ನು ಕಾಣಿಸಿಕೊಡೋದು, ಅವರ ದರ್ಶನ, ಆ ಪರಮಾತ್ಮನ ದರ್ಶನ, ಲಕ್ಷ್ಮೀಪತಿಯಾಗಿ ಪರಮಾತ್ಮನ ದರ್ಶನ ಆಗುವಂತೆ ಮಾಡ್ತಾರೆ. ಭಾನುಪ್ರಕಾಶ ಅನಂತ ಕೋಟಿ ಸೂರ್ಯಪ್ರಕಾಶರಾಗಿರುವಂತಹ ನೀವು ನಮಗೆ ಅದನ್ನು ಮಾಡಿಕೊಟ್ಟಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಆ ವಾಯುದೇವರ ಅನುಗ್ರಹ ಬೇಕೇ ಬೇಕು. ಆ ವಾಯುದೇವರ ಅನುಗ್ರಹ ಆದ್ರೇ ಪರಮಾತ್ಮ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ವಾಯುದೇವರಿಗೆ ಬೇಡ್ಕೊತಾ ಇದ್ದಾರೆ, ಪ್ರತಿ ಕ್ಷಣಕ್ಕೆ ನಿಮ್ಮ ದಯೆ ಬೇಕಾಗತ್ತೆ, ನಿಮ್ಮ ಅನುಗ್ರಹ ಬೇಕಪ್ಪ. ಸರ್ವೋತ್ತಮನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಅನುಗ್ರಹಬೇಕಾದರೆ ಜೀವೋತ್ತಮರಾಗಿರುವಂತಹ ನಿಮ್ಮ ಅನುಗ್ರಹ ಬೇಕು. ಆದ್ದರಿಂದ ಹೇ ವಾಯುದೇವರೇ ನಮ್ಮ ಮೇಲೆ ಅನುಗ್ರಹ ಮಾಡಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ವಾಯುದೇವರ ಅನುಗ್ರಹ ಬೇಕೇ ಬೇಕು. ಪರಮಾತ್ಮನ ಅನುಗ್ರಹವಾಗಬೇಕಾಗಿದ್ದರೆ ವಾಯುದೇವರ ಅನುಗ್ರಹ ಬೇಕು. ಈ ಮೂರು ನುಡಿಯ ಹಾಡಿನಲ್ಲಿ ವಿಜಯದಾಸರು ಆ ವಾಯುದೇವರ ಅನುಗ್ರಹ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾರೆ. ಇನ್ನೊಂದು ಕಡೆ ಪುರಂದಾಸ ಹೇಳ್ತಾರೆ, ಗೆದ್ದೆಯೋ ಹನುಮಂತ ಅಸುರರನ್ನು ಗೆದ್ದೆಯಪ್ಪ, ಅಂಜನಾಸುತನಾಗಿ ಅಂಜನಾದೇವಿಯ ಸುತನಾಗಿ ಲಂಕಾಪುರದಲ್ಲಿರುವಂತಹ ಅಕ್ಷಯನನ್ನು ಕೊಂದು, ರಾವಣನ ಮಗನಾಗಿದ್ದವನು ಕೊಂದು, ಸೀತೆಗೆ ಮುದ್ರಿಕೆಯನ್ನು ಕೊಟ್ಟು, ಆ ಸೀತಾದೇವಿಯ ಮಂಜುಳ ವಾರ್ತೆಯನ್ನು ರಾಮಚಂದ್ರನಿಗೆ ತಂದು ಕೊಟ್ಟಿರುವಂತಹ ರಾಮಚಂದ್ರನ ದೂತನೇ ಗೆದ್ದೆಯಪ್ಪ ನೀನು. 14 ಲೋಕದಲ್ಲಿ 7 ಲೋಕದಲ್ಲಿ ನಿಮ್ಮ ಸಮಾನರು ಯಾರೂ ಇಲ್ಲ. ಇಡೀ ಜಗತ್ತಿಗೆ ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಜಗತ್ತಿಗೆ ನೀವು ಮಹಾನುಭಾವರಾಗಿದ್ದೀರಿ, ವೀರ ಪರಾಕ್ರಮಿಗಳಾಗಿದ್ದೀರಿ, ಮಹಾಬಲವಂತರಾಗಿದ್ದೀರಿ, ಧೀರರಾಗಿದ್ದೀರಿ, ಉದಾರರಾಗಿದ್ದೀರಿ, ಗಂಭೀರರಾಗಿದ್ದೀರಿ. ವಾಂಛಿತ ಫಲಗಳನ್ನು ಕೊಡುವವರು ನೀವು. ಭಕ್ತರಿಗೆ ಫಲವನ್ನು ಕೊಡಬೇಕಾದ್ರೆ ನಿಮ್ಮ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ನಾವು ಏನೇ ಕರ್ಮ ಮಾಡಿದರೂ ಭಾರತೀಯರ ಮುಖ್ಯ ಪ್ರಾಣಾಂತರ್ಥ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಮುಖ್ಯ ಪ್ರಾಣ ಅಂತ ಇದ್ದಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನದಲ್ಲಿ ಶ್ರೇಷ್ಠರಾಗಿರುವಂತಹ ಮುಖ್ಯ ಪ್ರಾಣ ದೇವರೇ ಮಹಾನುಭಾವರಾಗಿರುವಂಥ ಜೀವೋತ್ತಮರಾಗಿರುವಂತಹ ನಿಮ್ಮವರು. ಕಿಂಚಿತ್ತೂ ಕಷ್ಟವು ಬರದಂತೆ ನಮ್ಮನ್ನು ನೋಡ್ಕೊಳ್ರಿ. ಆ ಪರಮಾತ್ಮನ ದಾಸರಾಗಿರುವಂತಹ ನೀವು, ಜೀವೋತ್ತಮರಾಗಿರುವಂತಹ ನೀವು ನಮ್ಮ ಮೇಲೆ ಅನುಗ್ರಹ ಮಾಡ್ರಪ್ಪ ಹನುಮಂತ ಹೇಳಿ ಬೇಡ್ಕೊತಾ ಇದ್ದಾರೆ. ನೋಡಿರಿ, ನಾವು ದೇವರ ಹತ್ರ ಹೋಗಿ ಏನೇನೋ ಬೇಡ್ಕೊತೀವಿ. ಆ ವಾಯುದೇವ್ರ ಹತ್ರ ಹೋಗಿ ಏನು ಬೇಡ್ಕೋಬೇಕು? ನವವಿಧ ಭಕ್ತಿಯನ್ನು ಕೊಡ್ರಿ. ಯಾವಾಗಲೂ ಆ ಪರಮಾತ್ಮನ ಧ್ಯಾನ ಮಾಡುವಂತೆ ಮಾಡಿರಿ. 3 ಅವತಾರದಲ್ಲಿ ಹನುಮ ಭೀಮ ಮಧ್ವರಾಗಿ ನೀವು ಹೇಗೆ ಭಕ್ತರಾಗಿರುವಂತಹ ಹನುಮನಾಗಿ ರಕ್ಷಣೆ ಮಾಡಿದರು, ಭೀಮನಾಗಿ ಅರ್ಜುನನಿದ್ದು ಮಾಡಿದರು, ಮಧ್ವಾಚಾರ್ಯರಾಗಿ ಸರಿಯಾದ ಜ್ಞಾನವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದು. ನಿಮ್ಮ ಅನುಗ್ರಹ ಆಗಬೇಕಪ್ಪ ಹನುಮಂತ, ನಮ್ಮ ಮೇಲೆ ಅನುಗ್ರಹ. ಅವರ ಅನುಗ್ರಹ ಎಷ್ಟಿದೆ ಅಂದರೆ ಅವ್ರು ನೋಡ್ರಿ, ಪರಮಾತ್ಮನ ಅನುಗ್ರಹ ಅವರ ಮೇಲೆ ಎಷ್ಟಿದೆ. ಪ್ರಾಣ ಅಪಾನ ವ್ಯಾನ ಎಲ್ಲ ಜೀವರಲ್ಲಿ ಇವರು 5 ರೂಪದಿಂದಿದ್ದಾರೆ. ಎಲ್ಲ ಪ್ರಾಣಿ ಪಕ್ಷಿ ಕೀಟ ಕ್ರಿಮಿ ಎಲ್ಲದರಲ್ಲೂ ಇದ್ದಾರೆ 5 ರೂಪದಿಂದ ಇದ್ದು ಎಲ್ಲರನ್ನ ಇದು ಮಾಡ್ತಾಯಿದ್ರು. ಅವ್ರ ಮೇಲೆ ಪರಮಾತ್ಮನ ಅನುಗ್ರಹ ಎಷ್ಟಿರ್ಬೇಕು ಲೆಕ್ಕ ಹೇಳ್ತಾ ಇದ್ದಾರೆ. ಇಂದ್ರಾದಿ ದೇವತೆಗಳಿಗೂ ಮತ್ತು ಇವರಿಗೆ ಪಾರ್ವತೀಪತಿಯಾಗಿರುವಂತಹ ಈಶ್ವರನಿಗೂ ಜ್ಞಾನವನ್ನು ಕೊಡುವವರು ನೀವೇ. ಜ್ಞಾನಧನ ಕೊಡುವವರು ಶ್ರೇಷ್ಠರಾಗಿರುವಂಥವರು ನೀವು.
ವಾಯುದೇವರು ನಮ್ಮ ಒಳಗೇ ಇರ್ತಾರೆ. ನಾವು ಮನಸ್ಸಿನಿಂದ ಮೇಲೆ ದೊಡ್ಡಸ್ತಿಗೆ ತೋರಿಸ್ಬಿಡ್ಬೇಕು. ಮನಸ್ಸಲ್ಲಿ ಏನೇನು ಮಾಡೋದು ಅದೆಲ್ಲ ಅವ್ರಿಗೆ ಗೊತ್ತಿದೆ, ಅದೆಲ್ಲ ಒಪ್ಪಿಸ್ತಾ ಇದ್ದಾರೆ ದೇವರು. ಅದಕ್ಕೆ ಮಾನಸಾದಿ ಕರ್ಮ ನಿನಗರ್ಪಿಸಿದೇನೋ. ಶ್ರೇಷ್ಠರಾಗಿರುವಂತಹ ಪ್ರಾಣನಾಥ, ಆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ದರ್ಶನ ಆಗುತ್ತದೆ. ಇವರ ಅನುಗ್ರಹ ಆದರೆ ಪರಮಾತ್ಮನ ಅನುಗ್ರಹ ಮಾಡ್ತಾನೆ. ಇವರ ಅನುಗ್ರಹ ಆಗದೇ ಇರೋ ಪರಮಾತ್ಮನ ಅನುಗ್ರಹ ಆಗೋದು. ಆದ್ದರಿಂದ ಅಂತಹ ವಾಯುದೇವರ ಇವತ್ತು ಹನುಮಂತ ಅವತಾರವನ್ನು ತೆಗೆದುಕೊಂಡಂತಹ ದಿವಸ. ಆ ವಾಯುದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಿಮ್ಮ ಅನುಗ್ರಹ ನಮ್ಮ ಮೇಲಾಗಲಿ. ನಿಮ್ಮ ಅನುಗ್ರಹ ಆಯಿತು ಅಂತಂದರೆ ಆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ನಿಮ್ಮ ಮತ ಹನುಮನ ಮತವೇ ಹರಿಯ ಮತವು ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಹನುಮಂತ ಹೇಳಿದಂತೆ ಪರಮಾತ್ಮನಿಗೆಲ್ಲ ಗೊತ್ತಿದೆ. ಆದರೂ ನಮಗೆ ಅದು ಮಾಡಬೇಕಾದ್ರೆ ಹನುಮನ ಕಡೆ ನೋಡ್ತಾನೆ. ಏನಪ್ಪ ಅನುಗ್ರಹ ಮಾಡಲಿ ಅಂತ. ಪರಮಾತ್ಮಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ್ರಿ. ಪರಮಾತ್ಮನಿಗೆಲ್ಲ ಗೊತ್ತಿದೆ. ಆದರೆ ಹನುಮಂತ ಕೇಳ್ತಾನೆ, ಇವನಿಗೆ ಅನುಗ್ರಹ ಮಾಡಬೇಕು. ವಾಯುದೇವ ಹ್ಞೂ ಅಂದರೆ ಪರಮಾತ್ಮ ಅನುಗ್ರಹ ಮಾಡಿ. ವಾಯುದೇವ ಇಲ್ಲ ಅಂದರೆ ಏನು ಮಾಡಿದ್ರು ಅನುಗ್ರಹ ಆಗುತ್ತೆ. ಆದ್ದರಿಂದ ಈ ವಾಯುದೇವರ ಅನುಗ್ರಹ ಬೇಕೇ ಬೇಕು. ಅಂತಹ ವಾಯುದೇವರು ಹನುಮಂತನಾಗಿ ತ್ರೇತಾಯುಗ ಅವತಾರವನ್ನು ತೆಗೆದುಕೊಂಡಂತಹ ದಿವಸ. ಆ ವಾಯುದೇವರ ಅನುಗ್ರಹ ಆಗಲಿ ಅಂತ ಹೇಳಿ ಅವರಂತರ್ಗತ ಅವರಿಗೂ ಪ್ರಾರ್ಥನೆ ಮಾಡಿ, ಅವರಂತರ್ಗತ ಪರಮಾತ್ಮನಿಗೂ ಲಕ್ಷ್ಮೀಪತಿಯಾಗಲಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇವೆ. ಆ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಹೇಳಿ. ಆದ್ದರಿಂದ ನಾವು ಏನೇ ಮಾಡಬೇಕಾದ್ರೂ ಬಂದು ಸರಿಯಾಗಿ ತಿಳಿದುಕೊಂಡು ಆ ಮಾರ್ಗದಲ್ಲಿ ಹೋದಾಗ ಪರಮಾತ್ಮನ ಅನುಗ್ರಹ ಮಾಡ್ತಾರೆ. ಅಂತಹ ಹನುಮಂತ ಅವತಾರವನ್ನು ತೆಗೆದುಕೊಂಡಂತಹ ದಿವಸ ಇವತ್ತು. ಆ ಹನುಮಂತನ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ, ಹನುಮಂತ ದೇವರಿಗೆ ಪ್ರಾರ್ಥನೆ ಮಾಡ್ಕೊತಾ ಅವರಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ತಿಳ್ಕೊಂಡು ಪರಮಾತ್ಮನಿಗೂ ಪ್ರಾರ್ಥನೆ ಮಾಡ್ಕೊತಾ ಇದ್ದೇವೆ. ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವನರು ಹೇಕ್ಷಳ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.